ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು ನಮ್ದು ಹೊಸ ಮನೆಗೆ ಹೊಸ ಫ್ರಿಜ್ ಡೆಲಿವರ್ ಆಗೈತಿ. ಅದನ್ನು ನೋಡೋಣ ಬರ್ರಿ. ಇದು ಹೈಯರ್ ಕಂಪ್ನಿದು ಫ್ರಿಜ್ ವಿತ್ ವಿಗಾರ್ಡ್ ಸ್ಟೆಬ್ಲೈಸರ್ ಹಾಕಿವಿ. ಸೈಡ್ ಬೈ ಸೈಡ್ ಫ್ರಿಜ್ ಐತ್ರಿ. ಒಂದು ಸೈಡ್ ಕಂಪ್ಲೀಟ್ ಫ್ರಿಜ್ ಇರ್ತೈತಿ, ಒಂದು ಸೈಡ್ ಫುಲ್ ಫ್ರೀಝರ್ ಇರ್ತೈತಿ. ಫ್ರೀಝರ್ನ ನೀವು ಫ್ರಿಜ್ ಆಗಿ ಕನ್ವರ್ಟ್ನೂ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ಫಸ್ಟ್ ಫ್ರಿಜ್ ಸೈಡ್ ತೋರಿಸ್ತೀನಿ ಬರ್ರಿ. ಫ್ರಿಜ್ಜಿನ ಡೋರ್ ಒಳಗೆ ನಿಮಗೆ ಲೆಮನ್ ಹೋಲ್ಡರ್ ಆರ್ ಎಗ್ ಹೋಲ್ಡರ್, ಆಮೇಲೆ ಬಾಟಲ್ ಹೋಲ್ಡರ್ ಇರ್ತೈತಿ. ನಾರ್ಮಲ್ ಎಲ್ಲ ಫ್ರಿಜ್ ಒಳಗೆ ಹೆಂಗೆ ಇರ್ತೈತಿ ಹಂಗೆ ಐತ್ರಿ. ಸ್ವಲ್ಪ ಜಾಸ್ತಿ ಸ್ಪೇಸ್ ಐತೆ ಅಷ್ಟೆ. ಆಮೇಲೆ ಶೆಲ್ವ್ಸೂ ನಾವು ಎಷ್ಟು ಹೈಟಿಗೆ ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಕೊಟ್ಟಾರ್ರಿ. ಬಿಗ್ ಕಂಟೈನರ್ಸ್ ಎಲ್ಲ ನೀವು ಸ್ಟೋರ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಹೇಳಿ. ಆಮೇಲೆ ಒಂದು ವೆಜಿಟೇಬಲ್ ಬಾಕ್ಸ್ ಐತಿ, ಒಂದು ಫ್ರೂಟ್ ಬಾಸ್ಕೆಟ್ ಐತಿ. ಎರಡಕ್ಕೂ ಸಪ್ರೇಟ್ ಐತಿ, ಸೊ ದ್ಯಾಟ್ ಏನೂ ಮೆಸ್ ಆಗಂಗಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ರಿಜ್. ಆ್ಯಂಡ್ ಫ್ರೀಝರ್ ಸೆಕ್ಷನಿಗೆ ಹೋಗೋಣ ಬರ್ರಿ. ಇಷ್ಟು ದೊಡ್ಡದು ಫ್ರೀಝರ್ ಆ್ಯಕ್ಚುಲಿ ನಮ್ಗೆ ಯೂಸ್ ಆಗಂಗಿಲ್ಲ. ಆಲ್ಮೋಸ್ಟ್ ಇದನ್ನು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನಾವು. ಇಲ್ಲಿನೂ ಅಷ್ಟೇ ಡೋರ್ ಒಳಗೆ ಬಾಟಲ್ಸ್ ಹೋಲ್ಡರ್ ಐತಿ. ಶೆಲ್ವ್ಸ್ನು ಇಲ್ಲಿ ನಿಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಅರೇಂಜ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಅದಾವು. ಸಫಿಷಿಯೆಂಟ್ ಐತ್ರಿ ಸ್ಪೇಸ್, ಎಷ್ಟು ಬೇಕಷ್ಟು ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಜಂಬೋ ಐಸ್ ಮೇಕರ್ ಐತಿ. ಈ ಐಸ್ ಮೇಕರ್ ಒಳಗೆ ಟ್ವಿಸ್ಟ್ ಮಾಡಿದ್ರೆ ಐಸ್ ಕ್ಯೂಬ್ಸ್ ಅವೈಲೇಬಲ್ ಇರ್ತಾವ್ರಿ ನಿಮಗೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಬ್ರ್ಯಾಂಡ್ ನ್ಯೂ ರೆಫ್ರಿಜರೇಟರ್. ಇಲ್ಲೇ ಸೆಟ್ಟಿಂಗ್ಸ್ ಅದಾವ್ರಿ. ಫ್ರಿಜ್ ಟು ಫ್ರೀಝರ್, ಫ್ರೀಝರ್ ಟು ಫ್ರಿಜ್ ಕನ್ವರ್ಟ್ ಮಾಡ್ಕೊಳಕ್ಕೆ ಅಲಾರ್ಮ್ ಅದೆಲ್ಲ ಆಪ್ಷನ್ಸ್ ಅದಾವು. ಫ್ರಿಜ್ ನೋಡಿದ್ರಲ್ಲ. ಈಗ ನೆಕ್ಸ್ಟ್ ಸೋಫಾ ತೋರ್ಸಾತೀನಿ ನೋಡ್ರಿ. ಹೊಸ ಮನೆಗೆ ಎಲ್ಲ ಹೊಸ ಐಟಮ್ಸ್ ಡೆಲಿವರ್ ಆಗತ್ತಾವು. ಫ್ರಿಜ್ ಆ್ಯಂಡ್ ಸೋಫಾ ಸೇಮ್ ಡೇ ಡೆಲಿವರ್ ಆಗ್ಯಾವ. ಸೊ ಎರಡೂ ಒಂದೇ ವಿಡಿಯೋ ಒಳಗೆ ಇನ್ಕ್ಲೂಡ್ ಮಾಡೀನಿ. ಇದು ಫಸ್ಟ್ ಒಂದು ಡಿವೈಡರ್ ಐತಿ, ಆಮೇಲೆ ಒಂದು 2 ಸೀಟರ್ ಐತ್ರಿ, ಆಮೇಲೆ ಒಂದು 3 ಸೀಟರ್ ಹಾಕೀನಿ, ಆ್ಯಂಡ್ ಅಗೇನ್ 2 ಸೀಟರ್. ಇದು ಪ್ರೀಮಿಯಮ್ ಕ್ವಾಲಿಟಿದು ಸೋಫಾ ಐತಿ. ಇಲ್ಲೇ ಲೋಕಲ್ ಒಂದು ಬಿಜಾಪುರ್ನಾಗ ಶೋರೂಮ್ನಾಗ ತೊಗೊಂಡಿವ್ರಿ. ಕ್ವಾಲಿಟಿ ಭಾಳ ಚಲೋ ಅನ್ನಿಸ್ತು ನಮಗೆ. ಅದಕ್ಕೆ ಬೇರೆ ಆಪ್ಷನ್ಸ್ ನಾವು ನೋಡೋಕೆ ಹೋಗಲಿಲ್ಲ. ಫಸ್ಟ್ ಗ್ಲಾನ್ಸ್ ಒಳಗೆ ನಾವು ಈ ಸೋಫಾ ಫೈನಲ್ ಮಾಡಿಬಿಟ್ವಿ. ಕುಷನಿಂಗ್ ಆಮೇಲೆ ವುಡ್ ಏನು ಯೂಸ್ ಮಾಡಾರಲ್ಲ, ಭಾಳ ಹೆವಿ ಕ್ವಾಲಿಟಿ ಹಾಕಿದ್ರೆ. ಸೊ ಬೇರೆ ಏನೂ ನೋಡಲಿಲ್ಲ, ನಾವು ಇದನ್ನ ಫೈನಲ್ ಮಾಡಿದ್ವಿ. ಕವರ್ಸನ್ನ ಎಕ್ಸ್ಟ್ರಾ ತಂದು ಹಾಕೀನಿ, ಅದರೊಳಗೆ ಏನು ಇನ್ಕ್ಲೂಡೆಡ್ ಇರಲಿಲ್ಲ. ಶಾಪ್ ಡೀಟೇಲ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರದ್ದು ಸೋಫಾ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಹಿಂಗೆ ಇರಂಗಿಲ್ಲ ರೀ. ಇದು ನಾ ವಿಡಿಯೋ ಸಂಬಂಧ ಅಷ್ಟೇ ಹಿಂಗೆ ಹಾಕೀನಿ. ಇದು ಪ್ರಾಪರ್ ಅರೇಂಜ್ ಆಗಿಲ್ಲ ಇನ್ನೂ. ಹೌಸ್ ವಾರ್ಮಿಂಗ್ ಆದಮೇಲೆ ಅರೇಂಜ್ ಮಾಡ್ಬೇಕಂತ ಹೇಳಿ ಹಂಗೆ ಬಿಟ್ಟಿವಿ. ಲಾಸ್ಟ್ 4 ಇಯರ್ಸಿಂದ ನಾನು ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಏನೋ ಡಿಸ್ಕಂಫರ್ಟ್ ಫೀಲ್ ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ವಿಡಿಯೋಸ್ ಮಾಡೋದು. ಮತ್ತು ವಾಪಸ್ ರೀಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತು, ಮಾಡೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆನೂ ವೀಡಿಯೋಸನ್ನ ಶೇರ್ ಮಾಡಿರಿ. ಅಂದ್ರೆ ನಂಗೆ ಕಾನ್ಫಿಡೆನ್ಸ್ ರೀಬಿಲ್ಡ್ ಆಗ್ತೈತಿ. ಅಂದರೆ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಪಾಸಿಬಲ್ ಆಗ್ತೈತಿ. ಇನ್ಮೇಲಿಂದ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸಿಗೂ ಹೇಳಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.